ಇಲ್ಲಿಯವರೆಗೆ ಧನ್ವಿ ಧ್ರುವನ ಹೆಂಡತಿಯಾಗಿದ್ದಳು ಮತ್ತು ಒಬ್ಬ ಹೆಂಡತಿಗೆ ತನ್ನ ಪತಿಯ ವಸ್ತುಗಳ ಮೇಲೆ ಮಾತ್ರವಲ್ಲ, ಪತಿಯ ಮೇಲೂ ಸಂಪೂರ್ಣ ಹಕ್ಕು ಇರುತ್ತದೆ. ಅವಳಿಗೆ ರಾಣಾ ಮತ್ತು ಅವನ ವಸ್ತುಗಳನ್ನು ಮುಟ್ಟಲು ಸಂಪೂರ್ಣ ಹಕ್ಕು ಇತ್ತು. ಸೃಷ್ಟಿಯವರು ಕೋಪದಿಂದ ಕೆಂಡವಾಗಿ, ನಾನು ನಿನ್ನನ್ನು ಬಿಡುವುದಿಲ್ಲ ರಾಣಾ, ನನ್ನ ಧನ್ವಿಯ ಹೃದಯವನ್ನು ನೋಯಿಸಲು ನಿನಗೆ ಎಷ್ಟು ಧೈರ್ಯ ಎಂದು ಹೇಳಿದರು. ಆಗ ರಾಗಿಣಿ ಅಲ್ಲಿಗೆ ಬಂದು, ಇದು ಆಗಲೇಬೇಕಿತ್ತು ಸೃಷ್ಟಿ, ರಾಣನ ಮದುವೆಯನ್ನು ಈಗ ಮಾಡಬೇಡ ಎಂದು ನಾನು ಮೊದಲೇ ನಿನಗೆ ಹೇಳಿದ್ದೆ. ಕಳೆದ 5 ವರ್ಷಗಳಲ್ಲಿ ಅವನು ಎಷ್ಟು ಬದಲಾಗಿದ್ದಾನೆ ಎಂದು ನಿನಗೆ ಗೊತ್ತಿದೆಯಲ್ಲವೇ? ಅವನಿಗೆ ಮೊದಲು ತನ್ನ ವಸ್ತುಗಳನ್ನು ಯಾರೂ ಮುಟ್ಟುವುದು ಇಷ್ಟವಿರಲಿಲ್ಲ, ಆದರೆ ಕಳೆದ 5 ವರ್ಷಗಳಿಂದ ಅವನಿಗೆ ಏನಾಗಿದೆ ಎಂದು ಗೊತ್ತಿಲ್ಲ ಎಂದರು. ಸೃಷ್ಟಿಯವರು ಕೋಪರಿಂದ, ಕಳೆದ 5 ವರ್ಷಗಳಿಂದ ಅವನಿಗೆ ಏನಾಗಿದೆ ಎಂದು ನನಗೆ ಗೊತ್ತಿಲ್ಲ. ಒಂದು ವೇಳೆ ನನಗೆ ತಿಳಿದಿದ್ದರೆ ನಾನು ಏನಾದರೂ ಮಾಡಬಹುದಿತ್ತು, ಆದರೆ ಅವರು ನನ್ನ ಧನ್ವಿಯ ಹೃದಯವನ್ನು ನೋಯಿಸುವುದನ್ನು ನಾನು ಸಹಿಸುವುದಿಲ್ಲ ಎಂದು ಹೇಳಿದರು. ಮುಂದುವರಿದ ಭಾಗ. ಅವನು ನನ್ನ ಮಾತುಗಳಿಗೆ ಉತ್ತರ ನೀಡಲೇಬೇಕು. ಸೃಷ್ಟಿಯವರ ಮಾತನ್ನು ಕೇಳಿ ರಾಗಿಣಿ ತಕ್ಷಣವೇ, ಆದರೆ ಈಗ ನೀನು ಏನು ಮಾಡುತ್ತೀಯಾ? ಅಂದರೆ ಸ್ವಲ್ಪ ಸಮಯದ ನಂತರ ಧನ್ವಿ ಮದುವೆಯ ನಂತರದ ಶಾಸ್ತ್ರಕ್ಕೆ ಹೋಗಬೇಕಿದೆ. ಹಾಗಿದ್ದ ಮೇಲೆ ನೀನು ಅವಳನ್ನು ರಾಣನೊಂದಿಗೆ ಆ ಶಾಸ್ತ್ರಕ್ಕೆ ಹೇಗೆ ಕಳುಹಿಸುತ್ತೀಯಾ ಎಂದು ಕೇಳಿದಳು. ರಾಗಿಣಿಯ ಈ ಪ್ರಶ್ನೆ ಕೇಳಿ ಸೃಷ್ಟಿಯವರ ಮುಖದಲ್ಲೂ ತಳಮಳ ಕಾಣಿಸಿತು. ಆಗ ಏನೋ ಯೋಚಿಸುತ್ತಾ ಅವರ ಮುಖದಲ್ಲಿ ನಗು ಮೂಡಿತು. ಅದೇ ರಾಗಿಣಿ ಅವರ ನಗುವನ್ನು ನೋಡಿದ ತಕ್ಷಣ, ನಾನು ಏನೂ ಮಾಡುವುದಿಲ್ಲ, ನನ್ನನ್ನು ಈ ವಿಷಯದಲ್ಲಿ ಎಳೆಯಬೇಡ. ರಾಣಾಗೆ ಗೊತ್ತಾದರೆ ನನ್ನನ್ನು ನೇರವಾಗಿ ರಾಣಾ ಮಹಲ್ನಿಂದ ಹೊರಗೆ ಎಸೆಯುತ್ತಾನೆ ಮತ್ತು ಈಗ ನಾನು ಇಲ್ಲಿಂದ ಹೋಗುವುದಿಲ್ಲ. ನಿನಗೆ ಗೊತ್ತಲ್ಲ, ಹಾರ್ದಿಕ್ ಆಸ್ಟ್ರೇಲಿಯಾಕ್ಕೆ ಹೋಗಿದ್ದಾನೆ ಮತ್ತು ನಾನು ಒಬ್ಬಳೇ ಇರಲು ಸಾಧ್ಯವಿಲ್ಲ. ಆದ್ದರಿಂದ ನಾನು ಈ ವಿಷಯಕ್ಕೆ ಬಿದ್ದು ಇಲ್ಲಿಂದ ಹೊರಗೆ ಹೋಗುವ ಟಿಕೆಟ್ ಕಾಯ್ದಿರಿಸಲು ಬಯಸುವುದಿಲ್ಲ ಎಂದಳು. ಅವಳ ಮಾತನ್ನು ಕೇಳಿ ಸೃಷ್ಟಿಯವರು ಕೋಪದಿಂದ ಅವಳನ್ನು ನೋಡುತ್ತಾ, ನೀನು ನನ್ನ ಸ್ನೇಹಿತೆ ಅಲ್ಲವೇ ಎಂದು ಕೇಳಿದರು. ರಾಗಿಣಿ ತಕ್ಷಣ, ನಾನು ನಿನ್ನ ಸ್ನೇಹಿತೆ, ಆದರೆ ನನ್ನ ಪ್ರಾಣವು ನನಗೆ ಪ್ರಿಯವಾಗಿದೆ ಅಲ್ಲವೇ? ನಿನಗೆ ನಿನ್ನ ಧ್ರುವ ರಾಣಾ ಗೊತ್ತಿಲ್ಲವೇ? ಬೆಂಕಿ ಹಚ್ಚುವಾಗ ಎದುರಿಗಿರುವವನು ಬದುಕಿದ್ದಾನೋ ಅಥವಾ ಸತ್ತಿದ್ದಾನೋ ಎಂದು ಸಹ ಅವನು ನೋಡುವುದಿಲ್ಲ. ಅವನು ನನ್ನನ್ನು ಜೀವಂತವಾಗಿ ಸುಟ್ಟು ಹಾಕುತ್ತಾನೆ. ಬೇಡಪ್ಪ ಬೇಡ, ನನಗೆ ಈ ರಿಸ್ಕ್ ತೆಗೆದುಕೊಳ್ಳಲು ಇಷ್ಟವಿಲ್ಲ ಎಂದು ಹೇಳಿ ತಕ್ಷಣ ಅಲ್ಲಿಂದ ಹೊರಟು ಹೋದಳು ಮತ್ತು ಸೃಷ್ಟಿಯವರ ಮುಖ ದುಃಖದಿಂದ ಕಳೆಗುಂದಿತು. ಇನ್ನೊಂದೆಡೆ ಧ್ರುವ ತನ್ನ ಆಫೀಸಿಗೆ ಬಂದು ತನ್ನ ಕೆಲಸದಲ್ಲಿ ನಿರತನಾದನು. ಅವನ ಪರ್ಸನಲ್ ಅಸಿಸ್ಟೆಂಟ್ ಕೋಯಲ್ ಬಾಗಿಲನ್ನು ಸ್ವಲ್ಪ ತಟ್ಟಿದಾಗ ಧ್ರುವ ಯಾವುದೇ ಭಾವನೆ ಇಲ್ಲದೆ ಒಳಗೆ ಬಾ ಎಂದನು. ಕೋಯಲ್ ಹೋಗಿ ಅವನ ಮುಂದೆ ನಿಂತು, ಸರ್, ಸ್ವಲ್ಪ ಸಮಯದ ನಂತರ ನಿಮಗೆ ಮೀಟಿಂಗ್ ಇದೆ, ಆದರೆ ಮಿಸೆಸ್ ರಾಣಾ ಅವರ ಕಾಲ್ ಬಂದಿದೆ. ಇಂದು ನಿಮ್ಮ ಯಾವುದೇ ಮೀಟಿಂಗ್ ಶೆಡ್ಯೂಲ್ ಮಾಡಬೇಡಿ ಎಂದು ಹೇಳಿದ್ದಾರೆ. ಆದ್ದರಿಂದ ನಾನು ಏನು ಮಾಡಬೇಕು ಎಂದು ದಯವಿಟ್ಟು ಹೇಳಿ ಎಂದಳು. ಅವಳ ಮಾತನ್ನು ಕೇಳಿ ಧ್ರುವ ಕೋಪದಿಂದ ಅವಳ ಕಡೆಗೆ ನೋಡಿ, ನಿನಗೆ ಸಂಬಳ ನಾನು ಕೊಡುತ್ತೇನೋ ಅಥವಾ ಮಿಸೆಸ್ ರಾಣಾ ಕೊಡುತ್ತಾರೋ ಎಂದು ಕೇಳಿದನು. ಅವನ ಮಾತು ಪೂರ್ಣಗೊಳ್ಳುವ ಮೊದಲೇ ಬಾಗಿಲಲ್ಲಿ ನಿಂತಿದ್ದ ಸೃಷ್ಟಿಯವರು, ಆದರೆ ನೀನು ಮರೆತಿದ್ದೀಯ, ಈ ಆಫೀಸನ್ನು ನೀನು ನೋಡಿಕೊಳ್ಳುತ್ತಿದ್ದರೂ ಇಲ್ಲಿನ ಅಧ್ಯಕ್ಷೆ ನಾನು ಎಂದು ಹೇಳಿದರು. ಇದನ್ನು ಹೇಳುವಾಗ ಸೃಷ್ಟಿಯವರ ಮುಖದಲ್ಲಿ ಸ್ವಲ್ಪ ಅಹಂಕಾರ ಕಾಣಿಸಿತು. ಒಳಗೆ ಕುರ್ಚಿಯ ಮೇಲೆ ಕುಳಿತಿದ್ದ ಧ್ರುವ ತನ್ನ ಹಣೆಯ ಮೇಲೆ ಕೈಯಿಟ್ಟುಕೊಂಡನು. ಏಕೆಂದರೆ ಸೃಷ್ಟಿಯವರು ಏಕೆ ಅಲ್ಲಿಗೆ ಬಂದಿದ್ದಾರೆ ಎಂದು ಅವನಿಗೆ ಗೊತ್ತಿತ್ತು. ಅವನು ಯಾವುದೇ ಭಾವನೆ ಇಲ್ಲದೆ ಸೃಷ್ಟಿಯವರ ಕಡೆಗೆ ನೋಡಿದನು. ಸೃಷ್ಟಿಯವರು ಒಳಗೆ ಬಂದ ತಕ್ಷಣ ಅವರು ಕೋಯಲ್ಗೆ ಸನ್ನೆ ಮಾಡಿದರು. ಆಗ ಕೋಯಲ್ ತಕ್ಷಣ ಅಲ್ಲಿಂದ ಹೊರಟು ಹೋದಳು. ಕೋಯಲ್ ಹೋದ ನಂತರ ರಾಣಾ ಸೃಷ್ಟಿಯವರ ಕಡೆಗೆ ನೋಡಿ, ನಿಮಗೆ ಗೊತ್ತಿದೆ ಅಮ್ಮ, ನಾನು ಗೌರ್ ಮಹಲ್ಗೆ ಹೋಗುವುದಿಲ್ಲ, ಆದ್ದರಿಂದ ದಯವಿಟ್ಟು ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಬೇಡಿ ಎಂದು ಹೇಳಿದನು. ಸೃಷ್ಟಿಯವರು ಮುಖವನ್ನು ಕೊಂಕಾಗಿಸಿ, ಭಾವನಾತ್ಮಕ ಬ್ಲ್ಯಾಕ್ ಮೇಲನ್ನು ಭಾವನಾತ್ಮಕವಾಗಿರುವವರಿಗೆ ಮಾಡಲಾಗುತ್ತದೆ, ಆದರೆ ನಿನ್ನಲ್ಲಿ ಭಾವನೆಗಳೇ ಇಲ್ಲ ರಾಣಾ ಎಂದರು. ರಾಣಾ ವಕ್ರ ನಗು ನಕ್ಕು, ಹಾಗಾದರೆ ಮಾತು ಮುಗಿಯಿತು, ಈಗ ಹೇಳಿ ನೀವು ಇಲ್ಲಿಗೆ ಏಕೆ ಬಂದಿದ್ದೀರಿ ಎಂದು ಕೇಳಿದನು. ಸೃಷ್ಟಿಯವರು ಎದುರಿಗಿನ ಕುರ್ಚಿಯಲ್ಲಿ ಕುಳಿತು, ಒಂದು ವೇಳೆ ನೀನು ಧನ್ವಿಯೊಂದಿಗೆ ಗೌರ್ ಮಹಲ್ಗೆ ಹೋಗದಿದ್ದರೆ ಎಂದರು. ರಾಣಾ ಪ್ರಶ್ನಾರ್ಥಕವಾಗಿ ನೋಡಿದಾಗ ಸೃಷ್ಟಿಯವರು ಮತ್ತೊಮ್ಮೆ ಹಾಗಾದರೆ ಎಂದು ಹೇಳಿ ಮುಂದಿನದನ್ನು ಹೇಳಿದರು. ಅದನ್ನು ಕೇಳಿದ ನಂತರ ರಾಣಾನ ಮುಖದಲ್ಲಿ ಕೋಪ ಮಾತ್ರ ಕಾಣಿಸುತ್ತಿತ್ತು. ಸುಮಾರು 5 ನಿಮಿಷಗಳ ನಂತರ ಅವನು ತನ್ನ ಜಾಗದಿಂದ ನಿರಾಶೆಯಿಂದ ಎದ್ದು ತನ್ನ ಕ್ಯಾಬಿನ್ ಬಾಗಿಲಿನ ಕಡೆಗೆ ಹೋದನು. ಸೃಷ್ಟಿಯವರ ಮುಖದಲ್ಲಿ ನಗು ತುಂಬಿ ಹೋಯಿತು. ಅವರು ತಕ್ಷಣವೇ ತಿರುಗಿ ರಾಣಾನ ಕಡೆಗೆ ನೋಡಿ, ಎಲ್ಲಿಗೆ ಹೋಗುತ್ತಿದ್ದೀಯಾ ಎಂದು ಕೇಳಿದರು. ರಾಣಾ ಕೋಪರಿಂದ ಧನ್ವಿಯನ್ನು ಕರೆದುಕೊಂಡು ಅವಳ ತವರು ಮನೆಗೆ ಎಂದು ಹೇಳಿ ತಕ್ಷಣ ಅಲ್ಲಿಂದ ಹೊರಟು ಹೋದನು ಮತ್ತು ಸೃಷ್ಟಿಯವರು ತನ್ನ ಸ್ಥಳದಲ್ಲಿ ನಿಂತು ಖುಷಿಯಿಂದ ತಾನು ಯಾವುದೋ ದೊಡ್ಡ ಟ್ರೋಫಿ ಗೆದ್ದಿರುವಂತೆ ನಗಲಾರಂಭಿಸಿದರು. ಆಗಲೇ ಅವರ ಫೋನ್ ಕಂಪಿಸಿತು. ಅವರು ತನ್ನ ಫೋನ್ ಕಡೆಗೆ ನೋಡಿದಾಗ ಪ್ರಳಯನ ಕರೆ ಬರುತ್ತಿತ್ತು. ಅವರು ಪ್ರಳಯನ ಕರೆಯನ್ನು ನೋಡುತ್ತಾ, ಓ ದೇವರೇ, ಈಗ ನಾನು ಏನು ಮಾಡಲಿ? ಹೇಗಾದರೂ ಮಗನನ್ನು ಮನವೊಲಿಸಿದೆ, ಈಗ ಗಂಡನಿಗೆ ಏನು ಹೇಳಲಿ ಎಂದು ಹೇಳಿದರು. ಇದನ್ನು ಹೇಳುವಾಗ ಅವರ ಮುಖದಲ್ಲಿ ಚಿಂತೆ ಕಾಣಿಸುತ್ತಿತ್ತು. ಇನ್ನೊಂದೆಡೆ ರಾಣಾ ತನ್ನ ಕಾರನ್ನು ತೆಗೆದುಕೊಂಡು ರಾಣಾ ಮಹಲ್ಗೆ ಬಂದನು ಮತ್ತು ಪಾರ್ಕಿಂಗ್ನಲ್ಲಿ ನಿಲ್ಲಿಸಿ ಜೋರಾಗಿ ಹಾರ್ನ್ ಒತ್ತಲಾರಂಭಿಸಿದನು.
ಹಾರ್ನ್ ಶಬ್ದ ಕೇಳಿ ಮನೆಯೊಳಗಿದ್ದ ಪ್ರತಿಯೊಬ್ಬರೂ ತಮ್ಮ ಜಾಗದಲ್ಲಿಯೇ ಬೆಚ್ಚಿ ಬಿದ್ದಿದ್ದರು. ಧನ್ವಿ ಅಲ್ಲಿಯೇ ಹಾಲ್ನಲ್ಲಿ ಕುಳಿತಿದ್ದಳು. ಅವಳು ಎದುರಿಗೆ ಕುಳಿತಿದ್ದ ಕುಸುಮ ಮತ್ತು ರಾಗಿಣಿಯವರ ಕಡೆಗೆ ಆಶ್ಚರ್ಯದಿಂದ ನೋಡುತ್ತಾ, ಈ ಹೊರಗೆ ಹಾರ್ನ್ ಯಾರು ಒತ್ತುತ್ತಿದ್ದಾರೆ ಅಜ್ಜಿ ಎಂದು ಕೇಳಿದಳು. ಕುಸುಮ ಅವರು ತಕ್ಷಣ, ನಿನ್ನ ಗಂಡ, ಹೋಗಿ ಅವನ ಹಾರ್ನ್ ಆಫ್ ಮಾಡಿಸು ಎಂದರು. ಅಂದರೆ ಬೇಗ ಹೋಗಿ ಕಾರಿನಲ್ಲಿ ಕುಳಿತುಕೋ, ಇಂದು ನೀವು ಇಬ್ಬರು ಮದುವೆಯ ನಂತರದ ಶಾಸ್ತ್ರಕ್ಕೆ ಹೋಗಬೇಕಲ್ಲವೇ? ಹಾಗಾಗಿ ಅವನು ನಿನ್ನನ್ನು ಕರೆದುಕೊಂಡು ಹೋಗಲು ಬಂದಿದ್ದಾನೆ. ನೀನು ಕಾರಿನಲ್ಲಿ ಕುಳಿತುಕೋ, ನಾನು ಇನ್ನೊಂದು ಕಾರಿನಲ್ಲಿ ಎಲ್ಲ ಸಾಮಾನುಗಳನ್ನು ಕಳುಹಿಸಿಕೊಡುತ್ತೇನೆ ಎಂದು ಹೇಳಿದರು. ಧನ್ವಿಯ ಮುಖದಲ್ಲಿ ಒಂದು ಸಣ್ಣ ನಗು ಮೂಡಿತು. ಇಲ್ಲದಿದ್ದರೆ ಅವಳು ತನ್ನ ಶಾಸ್ತ್ರ ಆಗುವುದಿಲ್ಲವೆಂದು ಭಾವಿಸಿದ್ದಳು. ಅವಳು ತಕ್ಷಣವೇ ತನ್ನ ಸ್ಥಳದಿಂದ ಎದ್ದು ನಿಂತು ರಾಗಿಣಿ ಮತ್ತು ಕುಸುಮ ಅವರ ಆಶೀರ್ವಾದ ಪಡೆದು ಹೊರಗೆ ಬಂದಳು. ಆದರೆ ಹೊರಗೆ ಬರುತ್ತಿದ್ದಂತೆ ಅವಳ ಹೃದಯ ಜೋರಾಗಿ ಬಡಿದುಕೊಳ್ಳಲಾರಂಭಿಸಿತು. ಏಕೆಂದರೆ ಅವಳ ಕಣ್ಣುಗಳು ಕಾರಿನಲ್ಲಿ ಕುಳಿತಿದ್ದ ರಾಣಾನ ಮೇಲೆ ಇದ್ದವು. ಅವನ ಮುಖ ಕೋಪದಿಂದ ಸಂಪೂರ್ಣವಾಗಿ ಕೆಂಪಾಗಿತ್ತು. ಅವಳು ಕಾರಿನ ಮುಂದೆ ಬಂದು ನಿಂತಳು. ರಾಣಾ ಕಾರಿನ ಬಾಗಿಲು ತೆರೆಯುತ್ತಾನೆ ಎಂದು ಅವಳು ಭಾವಿಸಿದ್ದಳು. ಆದರೆ ಅವನು ಕಾರಿನ ಬಾಗಿಲನ್ನು ತೆರೆಯಲಿಲ್ಲ. ಧನ್ವಿಗೆ ಏನು ಮಾಡಬೇಕು ಎಂದು ಅರ್ಥವಾಗಲಿಲ್ಲ. ಇದ್ದಕ್ಕಿದ್ದಂತೆ ರಾಣಾ ಕಾರನ್ನು ಸ್ಟಾರ್ಟ್ ಮಾಡಿ ಅದನ್ನು ರಾಣಾ ಮಹಲ್ನಿಂದ ಹೊರಗೆ ಇರಿಸಿದನು. ಧನ್ವಿಯ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತ್ತು. ಅವಳು ತನ್ನ ಮನೆಯಲ್ಲಿ ಮದುವೆ ನಂತರದ ಶಾಸ್ತ್ರಕ್ಕೆ ಹೋಗಬೇಕಿತ್ತು. ಆದರೆ ಇಲ್ಲಿ ರಾಣಾ ಅವಳನ್ನು ಕರೆದುಕೊಂಡು ಹೋಗದೆ ಮುಂದೆ ಹೋಗುತ್ತಿದ್ದನು. ಆದರೆ ಸ್ವಲ್ಪ ದೂರ ಹೋದ ನಂತರ ರಾಣಾನ ಕಾರು ನಿಂತಾಗ ಧನ್ವಿಯ ಮುಖದಲ್ಲಿ ಮತ್ತೆ ನಗು ಮೂಡಿತು. ಮಕ್ಕಳು ಕೂಡ ಅಷ್ಟು ಬೇಗ ತಮ್ಮ ಭಾವನೆಗಳನ್ನು ಬದಲಾಯಿಸುತ್ತಿರಲಿಲ್ಲ. ಅಷ್ಟು ಬೇಗ ಧನ್ವಿ ಬದಲಾಯಿಸುತ್ತಿದ್ದಳು. ಅವಳ ನಡವಳಿಕೆ ಮಕ್ಕಳಂತೆಯೇ ಇತ್ತು. ಅವಳು ತಕ್ಷಣ ಕಾರಿನ ಕಡೆಗೆ ಬಂದು ಮುಂದಿನ ಕ್ಷಣದಲ್ಲಿ ಬಾಗಿಲು ತೆರೆದುಕೊಂಡಳು. ಅವಳು ಒಳಗೆ ಕುಳಿತುಕೊಳ್ಳುವ ಮೊದಲೇ ರಾಣಾ, ನಾನು ಯಾರ ಸೇವಕನಲ್ಲ, ಯಾರಿಗಾದರೂ ಕಾರಿನ ಬಾಗಿಲು ತೆರೆಯುತ್ತಾ ಇರಲು. ಯಾರು ಕಾರಿನಲ್ಲಿ ಕುಳಿತುಕೊಳ್ಳಲು ಬಯಸುತ್ತಾರೋ ಅವರು ಕುಳಿತುಕೊಳ್ಳಲಿ, ಯಾರು ಹೊರಗೆ ಹೋಗಲು ಬಯಸುತ್ತಾರೋ ಅವರು ನಿರ್ದಾಕ್ಷಿಣ್ಯವಾಗಿ ಹೋಗಬಹುದು. ಧ್ರುವ ರಾಣಾ ಯಾವುದೇ ಸಾಮಾನ್ಯ ವ್ಯಕ್ತಿಗಾಗಿ ತನ್ನ ಕೈಗಳನ್ನು ನೋಯಿಸುವುದಿಲ್ಲ ಎಂದು ಹೇಳಿದನು. ಅವನ ಮಾತನ್ನು ಕೇಳಿ ಧನ್ವಿ ಅವನನ್ನೇ ನೋಡುತ್ತಾ ಉಳಿದಳು. ಅವಳ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತ್ತು. ಆದರೆ ಹೇಗಾದರೂ ಅವಳು ಕಾರಿನ ಸೀಟಿನಲ್ಲಿ ಕುಳಿತುಕೊಂಡಳು. ಮುಂದಿನ ಕ್ಷಣದಲ್ಲಿ ರಾಣಾ ಕಾರನ್ನು ಮುಂದೆ ತೆಗೆದುಕೊಂಡು ಹೋದನು. ಆದರೆ ಕಾರು ಬಾಗಿಲಿಂದ ಹೊರಗೆ ಹೋಗುವ ಮೊದಲೇ ಅವನು ಮತ್ತೆ ಬ್ರೇಕ್ ಹಾಕಿದನು. ಧನ್ವಿಯ ಮುಖ ಕೆಳಗೆ ಬಾಗುತ್ತಿತ್ತು. ಅವಳ ಕಣ್ಣುಗಳಿಂದ ಬೀಳುತ್ತಿದ್ದ ಕಣ್ಣೀರು ಅವಳ ಕೈಗಳ ಮೇಲೆ ಬರುತ್ತಿತ್ತು. ಧ್ರುವ ಅವಳ ಕಡೆಗೆ ನೋಡಿ, ಸೀಟ್ ಬೆಲ್ಟ್ ಯಾರು ಹಾಕುತ್ತಾರೆ ಎಂದು ಕೇಳಿದನು. ಅವನ ಮಾತನ್ನು ಕೇಳಿ ಧನ್ವಿ ಬೆಚ್ಚಿ ಬಿದ್ದಳು. ಅವಳು ತಕ್ಷಣವೇ ನಡುಗುವ ಕೈಗಳಿಂದ ಸೀಟ್ ಬೆಲ್ಟ್ ಹಾಕಲು ಪ್ರಾರಂಭಿಸಿದಳು. ಆದರೆ ಅವಳ ಕೈಗಳು ಅಷ್ಟು ನಡುಗುತ್ತಿದ್ದವು. ಸೀಟ್ ಬೆಲ್ಟ್ ಹಾಕಲಾಗುತ್ತಿರಲಿಲ್ಲ. ರಾಣಾಗೆ ಕಿರಿಕಿರಿಯಾಯಿತು. ಅವನು ಆದಷ್ಟು ಬೇಗ ಧನ್ವಿಯ ಮನೆಯಿಂದ ಹಿಂತಿರುಗಿ ಆಫೀಸಿಗೆ ಹೋಗಬೇಕಿತ್ತು. ಆದರೆ ಇಲ್ಲಿ ಧನ್ವಿಯಿಂದಲೇ ಅವನಿಗೆ ಬಿಡುವು ಸಿಗುತ್ತಿರಲಿಲ್ಲ. ಅವನು ತನ್ನ ಕೈಯನ್ನು ಸ್ಟೇರಿಂಗ್ ಮೇಲೆ ಜೋರಾಗಿ ಹೊಡೆದನು ಮತ್ತು ಮುಂದಿನ ಕ್ಷಣದಲ್ಲಿ ಇದ್ದಕ್ಕಿದ್ದಂತೆ ಧನ್ವಿಯ ಮೇಲೆ ಬಾಗಿದನು. ಇದರಿಂದ ಧನ್ವಿಯ ಪ್ರಜ್ಞೆ ತಪ್ಪಿ ಹೋಯಿತು. ಅವಳ ಉಸಿರಾಟ ತುಂಬ ಗಟ್ಟಿಯಾಯಿತು. ಸುಂದರವಾದ ಮೇಕಪ್, ಕೈಗಳಲ್ಲಿ ತುಂಬಿದ ಬಳೆಗಳು, ತೆರೆದ ಸಿಲ್ಕಿ ಕೂದಲು, ದಪ್ಪ ಕಣ್ಣುಗಳು ಅವಳನ್ನು ತುಂಬ ಸುಂದರವಾಗಿ ಕಾಣುವಂತೆ ಮಾಡುತ್ತಿತ್ತು. ಧ್ರುವ ಅವಳ ಮೇಲೆ ಬಾಗಿದ ತಕ್ಷಣ ಅವಳ ತುಟಿಗಳು ನಡುಗಲಾರಂಭಿಸಿದವು. ಧ್ರುವ ಒಮ್ಮೆ ಅವಳ ಕಡೆಗೆ ನೋಡಿ, ಮುಂದಿನ ಕ್ಷಣದಲ್ಲಿ ಸೀಟ್ ಬೆಲ್ಟನ್ನು ಎಳೆಯುತ್ತಾ, ನಿನಗೆ ಯಾವುದೇ ಕೆಲಸವನ್ನು ಸರಿಯಾಗಿ ಮಾಡಲು ಬರುವುದಿಲ್ಲವೇ ಎಂದು ಕೇಳಿದನು. ಧನ್ವಿ ನಡುಗುವ ಧ್ವನಿಯಲ್ಲಿ, ಅದು ನಾನು ಹಾಕುತ್ತಿದ್ದೆ ಎಂದು ಹೇಳಿದಳು. ಆದರೆ ಅವಳು ಹಾಗೆ ಹೇಳುತ್ತಿದ್ದಾಗಲೇ ರಾಣಾ ಮತ್ತೊಮ್ಮೆ ಕಾರನ್ನು ಪ್ರಾರಂಭಿಸಿದನು. ಧನ್ವಿ ಮಾತನಾಡುವುದು ಈಗ ಯಾವುದೇ ಅರ್ಥವನ್ನು ಹೊಂದಿರಲಿಲ್ಲ. ಏಕೆಂದರೆ ರಾಣಾ ಅವಳಿಂದ ತನ್ನ ಕಣ್ಣುಗಳನ್ನು ತೆಗೆದು ಮ್ಯೂಸಿಕನ್ನು ಪ್ರಾರಂಭಿಸಿದನು. ಇದರಿಂದ ಅವಳ ಕಿವಿಗೆ ಕೇವಲ ಮ್ಯೂಸಿಕ್ ಮಾತ್ರ ಕೇಳಿಸುತ್ತಿತ್ತು. ಧನ್ವಿಯ ಕಣ್ಣೀರಿಗೆ ಕಡಿವಾಣವಿರಲಿಲ್ಲ. ಧ್ರುವ ಅವಳೊಂದಿಗೆ ವರ್ತಿಸುತ್ತಿದ್ದ ರೀತಿ ಅವಳಿಗೆ ತುಂಬ ನೋವುಂಟು ಮಾಡುತ್ತಿತ್ತು. ಇಂದಿನವರೆಗೂ ಯಾರೂ ಅವಳೊಂದಿಗೆ ಈ ರೀತಿ ನಡೆದುಕೊಂಡಿರಲಿಲ್ಲ. ಅವಳು ಸುಮ್ಮನೆ ಮುಂದಕ್ಕೆ ನೋಡುತ್ತಾ ಕಾರಿನಲ್ಲಿ ಕುಳಿತಿದ್ದಳು ಮತ್ತು ಕಣ್ಣುಗಳು ಕಣ್ಣೀರಿನಿಂದ ತುಂಬಿದಾಗ ಅವಳು ತನ್ನ ತಲೆಯನ್ನು ಕೆಳಗೆ ಬಾಗಿಸಿ ತನ್ನ ಬೆರಳುಗಳಿಂದ ಕಣ್ಣೀರು ಒರೆಸುತ್ತಿದ್ದಳು. ಇದ್ದಕ್ಕಿದ್ದಂತೆ ಅವಳ ಕಣ್ಣು ತನ್ನ ಕೈಗಳ ಮೇಲೆ ಬಿದ್ದವು. ಅಲ್ಲಿ ಸುಂದರವಾದ ಮೆಹಂದಿ ಹಾಕಲಾಗಿತ್ತು ಮತ್ತು ಮೆಹಂದಿಯ ಮಧ್ಯದಲ್ಲಿ ಧ್ರುವನ ಹೆಸರು ಬರೆಯಲಾಗಿತ್ತು. ಅವಳು ಎಷ್ಟು ಆಸಕ್ತಿಯಿಂದ ತನ್ನ ಕೈಗಳಿಗೆ ಮೆಹಂದಿ ಹಾಕಿಸಿಕೊಂಡಿದ್ದಳು ಮತ್ತು ಅದರ ಮೇಲೆ ಧ್ರುವನ ಹೆಸರನ್ನು ಬರೆಸಿಕೊಂಡಿದ್ದಳು. ಅವಳ ಸ್ನೇಹಿತರೆಲ್ಲರೂ ಧ್ರುವ ರಾತ್ರಿ ಮಧುಚಂದ್ರಕ್ಕಾಗಿ ಬಂದಾಗ ಅವನಿಗೆ ತನ್ನ ಹೆಸರನ್ನು ತೋರಿಸುವ ಮೊದಲು ಸ್ವಲ್ಪ ನಾಟಕ ಮಾಡು ಎಂದು ಹೇಳಿದ್ದರು. ಆದರೆ ಇಲ್ಲಿ ಧ್ರುವ ಅವಳತ್ತ ಕಣ್ಣೆತ್ತಿಯೂ ನೋಡುತ್ತಿರಲಿಲ್ಲ. ಹಾಗಿದ್ದ ಮೇಲೆ ಅವಳ ಕೈಗಳ ಮೇಲಿದ್ದ ಮೆಹಂದಿಯನ್ನು ಅವನು ಹೇಗೆ ನೋಡುತ್ತಾನೆ? ಅವಳು ತನ್ನ ಯೋಚನೆಗಳಲ್ಲಿ ಎಷ್ಟು ಕಳೆದು ಹೋಗಿದ್ದಳು ಎಂದರೆ ಅವರ ಕಾರು ಗ್ರೋವರ್ ಮೆನ್ಷನ್ ಹೊರಗೆ ಬಂದು ನಿಂತಿದ್ದು ಅವಳಿಗೆ ಗೊತ್ತೇ ಆಗಲಿಲ್ಲ. ಧ್ರುವ ಕಾರಿನಿಂದ ಹೊರಗೆ ಹೋಗಿದ್ದನು. ಅವನು ಸುಮಾರು 2-4 ನಿಮಿಷಗಳ ಕಾಲ ಅಲ್ಲಿಯೇ ನಿಂತು ಧನ್ವಿಗಾಗಿ ಕಾಯುತ್ತಿದ್ದನು, ಅವಳು ಕಾರಿನಿಂದ ಹೊರಬರುತ್ತಾಳೆ ಎಂದು. ಆದರೆ ಅವಳು ಹೊರಬರದಿದ್ದಾಗ ಧ್ರುವ ಕಾರಿನ ಬಾಗಿಲು ತೆರೆದು ಅವಳತ್ತ ನೋಡಿ, ಈಗ ನೀನು ಕಾರಿನಿಂದ ಹೊರಬರುತ್ತೀಯಾ ಅಥವಾ ನಾನೇ ನಿನ್ನ ಕೈ ಹಿಡಿದು ಹೊರಗೆ ಎಳೆಯಬೇಕಾ ಎಂದು ಹೇಳಿದನು.
ಅವನ ಮಾತನ್ನು ಕೇಳಿ ಧನ್ವಿ ಇದ್ದಕ್ಕಿದ್ದಂತೆ ಪ್ರಜ್ಞೆಗೆ ಬಂದಳು. ಅವಳು ತನ್ನ ಸುತ್ತಮುತ್ತ ನೋಡಿದಾಗ ಅವರು ಗ್ರೋವರ್ ಮೆನ್ಷನ್ ತಲುಪಿದ್ದೇವೆ ಎಂದು ತಿಳಿದಿತ್ತು. ಅವಳು ತಕ್ಷಣ ಕಾರಿನಿಂದ ಹೊರಗೆ ಬರಲು ಹೋದಳು. ಆದರೆ ಆತುರದಲ್ಲಿ ಅವಳ ಮಡಿಲಲ್ಲಿದ್ದ ಕ್ಲಚ್ ಕೆಳಗೆ ಬಿದ್ದಿತು. ಅವಳು ತಕ್ಷಣ ಅದನ್ನು ಎತ್ತಿಕೊಂಡು ಸಾರಿ ಎಂದಳು. ಧ್ರುವ ವ್ಯಂಗ್ಯವಾಗಿ ನಕ್ಕನು ಮತ್ತು ನೀನು ನನಗೆ ಯಾಕೆ ಕ್ಷಮೆ ಹೇಳುತ್ತಿದ್ದೀಯಾ? ನೀನು ನನ್ನ ವಸ್ತುವನ್ನು ಕೆಡವಲಿಲ್ಲ. ನೀನು ಬಿದ್ದರೂ ನನಗೆ ಏನು ವ್ಯತ್ಯಾಸವಾಗುವುದಿಲ್ಲ ಎಂದು ಹೇಳಿ ಬೌಂಡರ್ ಕಡೆಗೆ ನೋಡಿದನು. ಅವನ ಮಾತಿಗೆ ಧನ್ವಿ ಮತ್ತೊಮ್ಮೆ ತನ್ನ ತಲೆಯನ್ನು ಕೆಳಗೆ ಬಾಗಿಸಿಕೊಂಡಳು. ಅವಳ ಕಣ್ಣುಗಳಿಂದ ಕಣ್ಣೀರು ಹರಿಯುತ್ತಲೇ ಇತ್ತು ಮತ್ತು ಅವಳು ಅವುಗಳನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಿದ್ದಳು. ಅವಳ ತಂದೆ ಮತ್ತು ತಾಯಿ ತನ್ನ ಕಣ್ಣುಗಳಲ್ಲಿ ಕಣ್ಣೀರು ನೋಡುವುದನ್ನು ಅವಳು ಬಯಸಲಿಲ್ಲ. ಆದ್ದರಿಂದ ಅವಳು ತನ್ನ ಕಣ್ಣೀರುಗಳನ್ನು ಬೇಗನೆ ಒರೆಸಲು ಪ್ರಾರಂಭಿಸಿದಳು. ತಕ್ಷಣವೇ ಅವಳ ಸಹೋದರಿ ಜ್ಯೋತ್ಸ್ನಾ ಓಡುತ್ತಾ ಹೊರಗೆ ಬಂದಳು. ಅವಳು ಧನ್ವಿ ಮತ್ತು ಧ್ರುವ ಅವರನ್ನು ನೋಡಿದ ತಕ್ಷಣ ಸಂತೋಷದಿಂದ ಮುಂದೆ ಬಂದು ಧ್ರುವನ ಕೈ ಹಿಡಿದು, ಭಾವ, ನೀವು ಎಷ್ಟು ಸಮಯ ತೆಗೆದುಕೊಂಡಿದ್ದೀರಿ? ನಾವು ಯಾವಾಗಲಿಂದ ಕಾಯುತ್ತಿದ್ದೆವು. ನಿಮ್ಮ ಕಾಯುವಿಕೆಯಲ್ಲಿ ನಾವು ಕಣ್ಣುಗಳನ್ನೇ ಹಾಸಿಗೆಯನ್ನಾಗಿ ಮಾಡಿದ್ದೆವು ಮತ್ತು ಈಗ ನೀವು ಬರುತ್ತಿದ್ದೀರಿ ಎಂದು ಹೇಳಿದಳು. ಅವಳ ಮಾತನ್ನು ಕೇಳಿ ಧ್ರುವ ಅವಳನ್ನು ಯಾವುದೇ ಭಾವನೆ ಇಲ್ಲದೆ ನೋಡುತ್ತಿದ್ದನು ಮತ್ತು ಧನ್ವಿ ಜ್ಯೋತ್ಸ್ನಾಳನ್ನು ಅವನಿಗೆ ಅಷ್ಟು ಹತ್ತಿರದಲ್ಲಿ ಕಂಡ ತಕ್ಷಣ ಅವಳು ಅಲ್ಲಿಗೆ ಬಂದು ಜ್ಯೋತ್ಸ್ನಾಳ ಕೈ ಹಿಡಿದು ಹಿಂದೆ ಎಳೆದು, ನೀನು ಭಾವನನ್ನು ಭೇಟಿಯಾಗುತ್ತೀಯಾ? ನಿನ್ನ ಅಕ್ಕನನ್ನು ಭೇಟಿಯಾಗುವುದಿಲ್ಲವೇ ಎಂದು ಹೇಳಿ ಜ್ಯೋತ್ಸ್ನಾಳನ್ನು ತಬ್ಬಿಕೊಂಡಳು. ಜ್ಯೋತ್ಸ್ನಾ ಆಶ್ಚರ್ಯಚಕಿತಳಾದಳು. ಕೇವಲ ಒಂದು ದಿನದಲ್ಲಿ ಅವಳು ತನ್ನಿಂದ ಅಷ್ಟು ದೂರ ಹೋಗಿದ್ದಾಳೆ ಮತ್ತು ಇಷ್ಟು ಗಟ್ಟಿಯಾಗಿ ಭೇಟಿಯಾಗುತ್ತಾಳೆ ಎಂದು. ಧ್ರುವ ತನ್ನ ಮುಖವನ್ನು ಅತ್ತಿತ್ತ ತಿರುಗಿಸಿದನು ಮತ್ತು ನಂತರ ಒಳಗೆ ಹೋದನು. ಅವನ ಕೈಗಳು ಪಾಕೆಟ್ನಲ್ಲಿದ್ದವು. ಒಳಗೆ ಬಂದ ತಕ್ಷಣ ಅವನ ಕಣ್ಣುಗಳು ಧನ್ವಿಯ ತಂದೆ ತಾಯಿ ಮತ್ತು ಅವರೊಂದಿಗೆ ನಿಂತಿದ್ದ ಧನ್ವಿಯ ಅಜ್ಜಿಯ ಮೇಲೆ ಬಿದ್ದವು. ಧನ್ವಿಯ ತಾಯಿ ಆರತಿಯ ತಟ್ಟೆಯನ್ನು ಕೈಯಲ್ಲಿ ಹಿಡಿದಿದ್ದರು. ಧನ್ವಿ ಬೇಗನೆ ಧ್ರುವನ ಪಕ್ಕದಲ್ಲಿ ಬಂದು ನಿಂತಳು ಮತ್ತು ಅವಳ ತಾಯಿ ಆರತಿ ಬೆಳಗಲು ಶುರು ಮಾಡಿದರು. ಧ್ರುವ ಅವರನ್ನು ತಡೆದು, ಇದರ ಅಗತ್ಯವಿಲ್ಲ ಎಂದು ಹೇಳಿ ಒಳಗೆ ಬಂದನು. ಧನ್ವಿಯ ತಾಯಿ ಧ್ರುವನನ್ನು ನೋಡುತ್ತಲೇ ಉಳಿದರು. ಧನ್ವಿ ಬೇಗನೆ ನಗುತ್ತಾ, ಅದು ವಾಸ್ತವವಾಗಿ ಅಮ್ಮ, ಇವರಿಗೆ ಈ ವಿಷಯಗಳಲ್ಲಿ ಅಷ್ಟು ಆಸಕ್ತಿ ಇಲ್ಲ ಮತ್ತು ಹೇಗಿದ್ದರೂ ಬೆಳಗ್ಗೆಯಿಂದ ನಮಗೆ ಆರತಿಗಳನ್ನು ಇಷ್ಟೊಂದು ಬಾರಿ ಬೆಳಗಲಾಗಿದೆ. ಈಗ ನನಗೂ ತುಂಬ ಮುಜುಗರವಾಗುತ್ತಿದೆ. ನಾನು ತಾಯಿಯಂತೆ ಮತ್ತು ಇವರು ತಂದೆಯಂತೆ ಅನಿಸುತ್ತಿದೆ ಎಂದು ಹೇಳಿದಳು. ಅವಳ ಮಾತನ್ನು ಕೇಳಿ ಅವಳ ತಂದೆ ತಾಯಿ ನಕ್ಕರು. ಆತುರದಲ್ಲಿ ಧನ್ವಿಯ ಬಾಯಿಯಿಂದ ಏನೇನೋ ಹೊರ ಬರುತ್ತಿತ್ತು. ಧ್ರುವ ಒಳಗೆ ಹೋಗಿ ಸೋಫಾದ ಮೇಲೆ ಕುಳಿತಿದ್ದನು. ಅವನು ತನ್ನ ಕೈಯಲ್ಲಿ ಕಟ್ಟಿದ್ದ ಕೈ ಗಡಿಯಾರದ ಕಡೆಗೆ ನೋಡಿದನು. ಅವನು ಹೇಗಾದರೂ ಇಲ್ಲಿ 20-25 ನಿಮಿಷಗಳನ್ನು ಕಳೆಯಬೇಕಿತ್ತು. ಧನ್ವಿಯ ತಾಯಿ ಶ್ವೇತಾರವರು ಬೇಗನೆ ಸೇವಕರಿಗೆ ಸನ್ನೆ ಮಾಡಿದರು. ಅವರು ತಕ್ಷಣ ಅಡುಗೆ ಮನೆಗೆ ಹೋಗಿ ಎಲ್ಲರಿಗೂ ಟೀ ಮತ್ತು ತಿಂಡಿಗಳನ್ನು ಟೇಬಲ್ ಮೇಲೆ ಇಡಲು ಪ್ರಾರಂಭಿಸಿದರು. ಧನ್ವಿ ಬಂದು ಧ್ರುವನ ಪಕ್ಕದಲ್ಲಿಯೇ ಕುಳಿತಳು. ವಾಸ್ತವವಾಗಿ ಅವಳು ಸಮಾರಂಭಕ್ಕೆ ಬಂದಾಗ ನೇರವಾಗಿ ತನ್ನ ಕೋಣೆಗೆ ಹೋಗಲು ಬಯಸಿದ್ದಳು. ಆದರೆ ಧ್ರುವನನ್ನು ಹಾಗೆ ಒಬ್ಬಂಟಿಯಾಗಿ ಬಿಟ್ಟು ಅವಳು ಅಲ್ಲಿಂದ ಹೋಗಲು ಸಾಧ್ಯವಿರಲಿಲ್ಲ. ಹಿಂದೆ ಏನಾದರೂ ಅನಾಹುತವಾದರೆ ಎಂದು. ಮಿಸ್ಟರ್ ಗ್ರೋವರ್ ಧ್ರುವನತ್ತ ನೋಡುತ್ತಾ, ನೀವು ಧನ್ವಿಯೊಂದಿಗೆ ನಮ್ಮನ್ನು ಭೇಟಿಯಾಗಲು ಕರೆದುಕೊಂಡು ಬಂದಿದ್ದೀರಿ. ನಮಗೆ ತುಂಬ ಸಂತೋಷವಾಯಿತು ಎಂದು ಹೇಳಿದರು. ಧ್ರುವ ಅವರ ಮಾತನ್ನು ಕೇಳಿದರೂ ಯಾವುದೇ ಉತ್ತರ ನೀಡಲಿಲ್ಲ. ಅವನು ತನ್ನ ಫೋನ್ ಸ್ಕ್ರೀನನ್ನು ನೋಡುತ್ತಲೇ ಇದ್ದನು. ಮಿಸ್ಟರ್ ಗ್ರೋವರ್ಗೆ ತುಂಬ ವಿಚಿತ್ರ ಎನಿಸಿತು. ಶ್ವೇತಾರವರು ಧ್ರುವನತ್ತ ನೋಡುತ್ತಾ, ಧ್ರುವ, ಈ ಟೀ ಮತ್ತು ತಿಂಡಿಗಳನ್ನು ತೆಗೆದುಕೊಳ್ಳಿ ಎಂದು ಹೇಳಿದರು. ಆದರೆ ಧ್ರುವ ಅವರ ಮಾತಿಗೆ ಸಹ ಪ್ರತಿಕ್ರಿಯಿಸಲಿಲ್ಲ. ಅವನನ್ನು ಹೀಗೆ ನೋಡಿ ಜ್ಯೋತ್ಸ್ನಾ ಮುಖ ಸಿಂಡರಿಸಿಕೊಂಡು, ಭಾವ ಕಿವಿಡರೆ ಎಂದು ಹೇಳಿದಳು. ಅವಳ ಮಾತಿಗೆ ಧನ್ವಿ ತಕ್ಷಣ ತನ್ನ ಕೈಯಿಂದ ಅವಳ ತುಟಿಗಳನ್ನು ಮುಚ್ಚಿದಳು. ಅವಳ ತಂದೆ ತಾಯಿ ಆಶ್ಚರ್ಯದಿಂದ ಅವಳತ್ತ ನೋಡಲು ಪ್ರಾರಂಭಿಸಿದರು. ಧನ್ವಿ ನಗುತ್ತಾ, ಅದು ನನಗೆ ಏನು ಹೇಳಲು ಅರ್ಥವಾಗುತ್ತಿಲ್ಲ ಎಂದು ಹೇಳಿದಳು. ಅವಳು ಈಗ ಧ್ರುವನತ್ತ ಬೇಗನೆ ನೋಡಿದಳು ಮತ್ತು ಕೇಳಿ ಎಂದು ಹೇಳಿದಳು. ಅವಳ ಬಾಯಿಯಿಂದ ಕೇಳಿ ಎಂದು ಕೇಳಿ ಧ್ರುವ ಕಣ್ಣುಗಳು ಮೇಲಕ್ಕೆ ಏರಿದವು. ಆದರೆ ಅವನು ಇನ್ನೂ ತನ್ನ ಮುಖವನ್ನು ಮೇಲಕ್ಕೆತ್ತಲಿಲ್ಲ. ಧನ್ವಿಯ ಹೃದಯ ವೇಗವಾಗಿ ಬಡಿಯಲು ಶುರುವಾಯಿತು. ಧನ್ವಿ ಮತ್ತೊಮ್ಮೆ, ಅದು ಅಮ್ಮ ನಿಮಗೆ ಟೀ ಮತ್ತು ತಿಂಡಿ ಬಗ್ಗೆ ಹೇಳುತ್ತಿದ್ದಾರೆ. ಅವರು ನಿಮಗಾಗಿ ವಿಶೇಷ ಟೀ ಮತ್ತು ಈ ತಿಂಡಿಗಳನ್ನು ಎಂದು ಹೇಳುತ್ತಾ ತನ್ನ ಕೈಯಲ್ಲಿ ಟೀ ಕಪ್ ಎತ್ತಿ ಧ್ರುವನ ಕಡೆಗೆ ಹಿಡಿದಳು. ಅವಳ ಕೈಗಳು ತುಂಬ ನಡುಗುತ್ತಿದ್ದವು. ಧ್ರುವ ಒಮ್ಮೆ ಎಲ್ಲರನ್ನೂ ನೋಡಿದನು ಮತ್ತು ನಾನು ಟೀ ಕುಡಿಯುವುದಿಲ್ಲ, ನಾನು ಕೇವಲ ಬ್ಲ್ಯಾಕ್ ಕಾಫಿ ಕುಡಿಯುತ್ತೇನೆ ಎಂದು ಹೇಳಿದನು. ಧನ್ವಿ ಆಶ್ಚರ್ಯದಿಂದ ಅವನತ್ತ ನೋಡಿದಳು. ಧ್ರುವ ಮತ್ತೊಮ್ಮೆ ಹೇಳಿದನು, ಮತ್ತು ತಿಂಡಿಗಳ ವಿಷಯಕ್ಕೆ ಬಂದರೆ ನಾನು ನನ್ನ ಆಹಾರ ಪದ್ಧತಿಯನ್ನು ಮಾತ್ರ ಅನುಸರಿಸುತ್ತೇನೆ. ಇಂತಹ ತಿಂಡಿಗಳನ್ನು ನಾನು ತಿನ್ನುವುದಿಲ್ಲ ಎಂದು ಹೇಳಿದನು. ಶ್ವೇತಾರವರು ತಕ್ಷಣ, ಕ್ಷಮಿಸು ಧ್ರುವ, ಆದರೆ ನಮಗೆ ಗೊತ್ತಿರಲಿಲ್ಲ. ಆದರೆ ನೀವು ನಮಗೆ ಕೇವಲ 10 ನಿಮಿಷ ಕೊಡಿ, ನಾವು ಈಗಲೇ ನಿಮಗಾಗಿ ಬ್ಲ್ಯಾಕ್ ಕಾಫಿ ತಯಾರಿಸುತ್ತೇವೆ ಎಂದು ಹೇಳಿದರು. ಅವರ ಮಾತು ಪೂರ್ಣವಾಗುವ ಮೊದಲೇ ಧ್ರುವ ತನ್ನ ಸ್ಥಳದಿಂದ ಎದ್ದು, ನನಗೆ ಒಂದು ಪ್ರಮುಖ ಸಭೆ ಇದೆ ಮತ್ತು ನಿಮ್ಮೆಲ್ಲರ ಜೊತೆ ಧನ್ವಿ ಭೇಟಿಯಾಗುವುದು ಹೆಚ್ಚು ಮುಖ್ಯವಾಗಿತ್ತು. ಹಾಗಾಗಿ ಭೇಟಿ ಆಯಿತಲ್ಲವೇ? ಈಗ ನಮಗೆ ಅನುಮತಿ ನೀಡಿ, ನಾನು ಹೊರಗೆ ಧನ್ವಿಗಾಗಿ ಕಾಯುತ್ತಿರುತ್ತೇನೆ ಎಂದು ಹೇಳಿ ತಕ್ಷಣ ಅಲ್ಲಿಂದ ಹೊರಗೆ ಹೊರಟು ಹೋದನು.
ಧನ್ವಿ ಅವನನ್ನು ಹೋಗುತ್ತಿರುವುದನ್ನು ನೋಡುತ್ತಲೇ ಉಳಿದಳು. ಧ್ರುವ ಅವಳೊಂದಿಗೆ ಯಾವುದೇ ರೀತಿಯ ವರ್ತನೆ ತೋರಿದರೂ ಅವಳಿಗೆ ಯಾವುದೇ ಸಮಸ್ಯೆ ಇರಲಿಲ್ಲ. ಆದರೆ ತನ್ನ ತಂದೆ ತಾಯಿಯೊಂದಿಗೆ ಅವನು ಈ ರೀತಿ ವರ್ತಿಸಿದ್ದು ಅವಳಿಗೆ ಇಷ್ಟವಾಗಲಿಲ್ಲ. ಶ್ವೇತಾರವರು ನಿರಾಶೆಯಿಂದ ಧನ್ವಿಯ ಕಡೆಗೆ ನೋಡಿದರು. ಧನ್ವಿ ಅವರ ನೋಟವನ್ನು ತನ್ನ ಮೇಲೆ ಅನುಭವಿಸಿದ ತಕ್ಷಣ ಅವಳು ಹೌದು, ನನಗೆ ಈ ವಿಷಯ ಗೊತ್ತಿತ್ತು ಅಮ್ಮ. ಅವರ ಒಂದು ಪ್ರಮುಖ ಸಭೆ ಇದೆ, ಅಲ್ಲಿಗೆ ಹೋಗುವುದು ಅವರಿಗೆ ನಿಜವಾಗಿಯೂ ತುಂಬ ಮುಖ್ಯವಾಗಿದೆ. ಆದ್ದರಿಂದ ಅವರ ಬಳಿ ತುಂಬ ಕಡಿಮೆ ಸಮಯವಿರುತ್ತದೆ. ಆದರೆ ಅತ್ತೆ ಈ ಸಮಾರಂಭ ಮುಖ್ಯ ಎಂದು ಹೇಳಿದರು. ಹಾಗಾಗಿ ಅವರು ನನ್ನನ್ನು ಇಲ್ಲಿಗೆ ಕರೆ ತಂದಿದ್ದಾರೆ. ಸರಿ, ನಾನು ಈಗ ಹೊರಡುತ್ತೇನೆ, ನಂತರ ನಿಮ್ಮನ್ನು ಭೇಟಿಯಾಗಲು ಬರುತ್ತೇನೆ ಎಂದು ಹೇಳಿದಳು. ಜೋಷ್ನಾ ತಕ್ಷಣ ಭಾವ ಸ್ವಲ್ಪ ಹೆಚ್ಚು ಹಠಮಾರಿ ಅಲ್ಲವೇ ಎಂದು ಹೇಳಿದಳು. ಧನ್ವಿ ತಕ್ಷಣ ತನ್ನ ಕೈಯಿಂದ ಅವಳ ಕೈಗೆ ಬಡಿದು ಎಚ್ಚರ, ಅವರ ಬಗ್ಗೆ ಏನಾದರೂ ಹಾಗೆ ಹೀಗೆ ಹೇಳಿದರೆ ಎಂದು ಹೇಳಿದಳು. ಇದನ್ನು ಹೇಳುತ್ತಾ ಅವಳು ಮುಖ ಸಿಂಡರಿಸಿಕೊಂಡಿದ್ದಳು ಮತ್ತು ಅವಳ ಮುದ್ದಿನ ಮುಖ ನೋಡಿ ಶ್ವೇತಾರವರು ನಕ್ಕರು ಮತ್ತು ಅವಳ ಬಳಿಗೆ ಬಂದು, ಈಗ ನನಗೆ ಧ್ರುವ ನಿಜವಾಗಿಯೂ ಅಷ್ಟು ಹಠಮಾರಿ ಇದ್ದಾನ ಅಥವಾ ಏನಿದು ಅಂತ ಗೊತ್ತಿಲ್ಲ. ಆದರೆ ಒಂದು ವಿಷಯ ನನಗೆ ಖಂಡಿತ ಗೊತ್ತಿದೆ, ನನ್ನ ಧನ್ವಿ ಖಂಡಿತವಾಗಿಯೂ ಒಂದು ದಿನ ಅವನನ್ನು ಬದಲಾಯಿಸುತ್ತಾಳೆ ಎಂದು ಹೇಳಿದರು. ಅವರ ಮಾತಿಗೆ ಧನ್ವಿ ನಗಲು ಶುರು ಮಾಡಿದಳು. ಆಗ ಮಿಸ್ಟರ್ ಗ್ರೋವರ್, ನಾನು ನಿನಗೆ ಹೇಳಿದ ಎಲ್ಲ ಉಡುಗೊರೆಗಳನ್ನು ಹೊರಗೆ ಇಟ್ಟಿದ್ದೀಯಾ ಅಲ್ಲವೇ ಶ್ವೇತಾ ಎಂದು ಕೇಳಿದರು. ಶ್ವೇತಾರವರು ತಕ್ಷಣ ತಲೆ ಅಲ್ಲಾಡಿಸಿದರು. ತನ್ನ ತಂದೆಯ ವ್ಯವಹಾರವು ಸದ್ಯಕ್ಕೆ ನಷ್ಟದಲ್ಲಿದೆ ಎಂದು ತಿಳಿದಿದ್ದ ಧನ್ವಿ ತಕ್ಷಣ, ಉಡುಗೊರೆಗಳ ಅಗತ್ಯವಿಲ್ಲ ಅಬ್ಬಾ, ನೀವು ಬಿಟ್ಟು ಬಿಡಿ ಎಂದು ಹೇಳಿದಳು. ಅವಳ ಮಾತು ಪೂರ್ಣವಾಗುವ ಮೊದಲೇ ಶ್ವೇತಾರವರು, ಯಾಕೆ ಅಗತ್ಯವಿಲ್ಲ, ಈ ಉಡುಗೊರೆಗಳು ಹೆಚ್ಚು ಮುಖ್ಯವಾಗಿವೆ ಎಂದು ಹೇಳುತ್ತಾ ಅಲ್ಲಿಯೇ ಬದಿಯಲ್ಲಿ ಇಟ್ಟಿದ್ದ ಒಂದು ಸಣ್ಣ ಪೆಟ್ಟಿಗೆಯನ್ನು ತೆಗೆದುಕೊಂಡು ಧನ್ವಿಯ ಕಡೆಗೆ ಹಿಡಿದು, ಇದು ನಾನು ವಿಶೇಷವಾಗಿ ಧ್ರುವ ಅವರಿಗಾಗಿ ತೆಗೆದುಕೊಂಡಿದ್ದೇನೆ. ಇದನ್ನು ನೀನು ಅವರಿಗೆ ಖಂಡಿತವಾಗಿಯೂ ಕೊಡು, ಅವರಿಗೆ ಇದು ಖಂಡಿತವಾಗಿಯೂ ಇಷ್ಟವಾಗುತ್ತದೆ ಎಂದು ಹೇಳಿದರು. ಇದನ್ನು ಹೇಳುತ್ತಾ ಅವರು ನಗುತ್ತಿದ್ದರು. ಅವರು ನಿಜವಾಗಿಯೂ ಆ ಉಡುಗೊರೆಯನ್ನು ಧ್ರುವನಿಗಾಗಿ ತುಂಬ ಇಷ್ಟದಿಂದ ತೆಗೆದುಕೊಂಡಿದ್ದರು. ಧನ್ವಿ ಆ ಪೆಟ್ಟಿಗೆಯನ್ನು ತೆರೆದು ನೋಡಿದಾಗ ಅದರಲ್ಲಿ ಒಂದು ಕೈ ಗಡಿಯಾರವಿತ್ತು. ಅದು ತುಂಬ ಚೆನ್ನಾಗಿತ್ತು. ಹೌದು, ಅದು ಧ್ರುವ ಧರಿಸುತ್ತಿದ್ದ ಕೈ ಗಡಿಯಾರದಷ್ಟು ಐಷಾರಾಮಿ ಮತ್ತು ದುಬಾರಿ ಆಗಿರಲಿಲ್ಲ, ಆದರೂ ಅದು ಸಾಕಷ್ಟು ಚೆನ್ನಾಗಿತ್ತು. ಧನ್ವಿ ನಗುತ್ತಾ ಉಳಿದ ಎಲ್ಲ ಉಡುಗೊರೆಗಳನ್ನು ಸೇವಕರು ತಮ್ಮ ಕೈಯಲ್ಲಿ ತೆಗೆದುಕೊಂಡರು ಮತ್ತು ಧನ್ವಿ ಹೊರಗೆ ಬಂದಳು. ಅವಳ ತಾಯಿ ತಂದೆ ಮತ್ತು ಜೋಷ್ನಾ ಅವಳನ್ನು ಹೊರಗೆ ಕರೆದೊಯ್ಯಲು ಬಂದಿದ್ದರು. ಧನ್ವಿ ಆ ಪೆಟ್ಟಿಗೆಯನ್ನು ತನ್ನ ಕೈಯಲ್ಲಿ ಹಿಡಿದು ಕಾರಿನಲ್ಲಿ ಕುಳಿತಳು. ಉಳಿದ ಎಲ್ಲ ಉಡುಗೊರೆಗಳನ್ನು ಅವರೊಂದಿಗೆ ಬಂದಿದ್ದ ಇನ್ನೊಂದು ಕಾರಿನಲ್ಲಿ ಇಡಲಾಗಿತ್ತು. ಧ್ರುವ ತಕ್ಷಣ ಕಾರು ಸ್ಟಾರ್ಟ್ ಮಾಡಿ ರಾಣಾ ಮ್ಯಾನ್ಷನ್ ಕಡೆಗೆ ಹೋದನು. ಧನ್ವಿ ಪದೇ ಪದೇ ತನ್ನ ಕೈಯಲ್ಲಿ ಹಿಡಿದಿದ್ದ ಆ ಪೆಟ್ಟಿಗೆಯ ಕಡೆಗೆ ನೋಡುತ್ತಿದ್ದಳು ಮತ್ತು ಧ್ರುವಗೆ ಏನನ್ನು ಹೇಳಿ ಆ ಪೆಟ್ಟಿಗೆಯನ್ನು ಕೊಡಬೇಕು ಎಂದು ಯೋಚಿಸುತ್ತಿದ್ದಳು. ಅವಳು 2-3 ಮಾತುಗಳನ್ನು ಯೋಚಿಸಿದ್ದಳು. ಆದರೆ ಅವಳು ಧ್ರುವನ ಮುಖ ನೋಡಿದಾಗ ಅವಳ ಧೈರ್ಯವೆಲ್ಲ ಕಳೆದು ಹೋಗುತ್ತಿತ್ತು. ಹೀಗೆ ಆ ಉಡುಗೊರೆ ಪೆಟ್ಟಿಗೆಯನ್ನು ನೋಡುತ್ತಾ ಅವಳು ಎಲ್ಲಿಗೆ ಬಂದಿದ್ದಾಳೆ ಎನ್ನುವುದು ಅವಳಿಗೆ ಗೊತ್ತೇ ಆಗಲಿಲ್ಲ. ಅವರ ಕಾರು ರಾಣಾ ಮ್ಯಾನ್ಷನ್ನ ಪಾರ್ಕಿಂಗ್ ಏರಿಯಾದಲ್ಲಿ ಬಂದು ನಿಂತಿತು. ಧ್ರುವ ತಕ್ಷಣ ಕಾರಿನಿಂದ ಹೊರಬಂದು ಒಳಗೆ ಹೋಗಲು ಪ್ರಾರಂಭಿಸಿದನು. ಧನ್ವಿ ಬೇಗನೆ ಅವನನ್ನು ತಡೆದು, ಕೇಳಿ, ದಯವಿಟ್ಟು 1 ನಿಮಿಷ ನಿಲ್ಲಿ ಎಂದು ಹೇಳಿದಳು. ಅವಳ ಬಾಯಿಂದ ಮತ್ತೆ ತನಗಾಗಿ ಕೇಳಿ ಎಂದು ಕೇಳಿ ಧ್ರುವ ಒಂದು ಕ್ಷಣ ಕಣ್ಣು ಮುಚ್ಚಿದನು. ಅವನು ನಿಂತು ಧನ್ವಿಯ ಕಡೆಗೆ ತಿರುಗಿ ನೋಡಿದನು. ಧನ್ವಿ ಬೇಗನೆ ನಗುತ್ತಾ ಅವನ ಬಳಿಗೆ ಬಂದಳು ಮತ್ತು ತನ್ನ ಕೈಯಲ್ಲಿದ್ದ ಪೆಟ್ಟಿಗೆಯನ್ನು ಧ್ರುವನ ಕಡೆಗೆ ಹಿಡಿದು, ಅಮ್ಮ ವಿಶೇಷವಾಗಿ ನಿಮಗಾಗಿ ನೀಡಿದ್ದಾರೆ, ಅವರು ತುಂಬ ಇಷ್ಟದಿಂದ ಕೊಟ್ಟಿದ್ದಾರೆ ಮತ್ತು ಇದು ತುಂಬ ಚೆನ್ನಾಗಿದೆ ಎಂದು ಹೇಳಿದಳು. ಧ್ರುವ ಅವಳ ಮಾತನ್ನು ಕೇಳಿ ಆ ಪೆಟ್ಟಿಗೆ ಕಡೆಗೆ ನೋಡುತ್ತಿದ್ದನು. ಅದನ್ನು ಅವಳು ತನ್ನ ಕೈಗಳಲ್ಲಿ ಯಾರೋ ಹೃದಯವನ್ನು ಹಿಡಿದಿರುವಂತೆ ಹಿಡಿದುಕೊಂಡಿದ್ದಳು ಮತ್ತು ಆ ಹೃದಯಕ್ಕೆ ಯಾವುದೇ ಗೀರು ಬೀಳಬಾರದು ಎಂಬಂತೆ ಎಚ್ಚರಿಕೆಯಿಂದ ಹಿಡಿದಿದ್ದಳು. ಧನ್ವಿ ಮತ್ತೊಮ್ಮೆ, ನೀವು ಇದನ್ನು ಧರಿಸಿದರೆ ಅವರಿಗೆ ತುಂಬ ಸಂತೋಷವಾಗುತ್ತದೆ ಎಂದು ಹೇಳಿದಳು. ಅವಳು ಮಾತನಾಡುತ್ತಿರುವಾಗಲೇ ಧ್ರುವ ಆ ಪೆಟ್ಟಿಗೆಯನ್ನು ತನ್ನ ಕೈಗೆ ತೆಗೆದುಕೊಂಡು ಅವಳನ್ನು ಆಳವಾಗಿ ನೋಡಲು ಪ್ರಾರಂಭಿಸಿದನು. ಅವನು ಆ ಪೆಟ್ಟಿಗೆಯನ್ನು ತನ್ನ ಕೈಗಳಲ್ಲಿ ಸ್ವಲ್ಪ ತಿರುಗಿಸಿ, ನಿಮ್ಮ ಅಮ್ಮ ನನಗೆ ಇದನ್ನು ಯಾವ ಸಂತೋಷದಲ್ಲಿ ಕೊಟ್ಟಿದ್ದಾರೆ ಎಂದು ಹೇಳಿದನು. ಅವನ ಮಾತಿನ ಧ್ವನಿ ತುಂಬ ಕಠಿಣವಾಗಿತ್ತು. ಧನ್ವಿ ನಗುತ್ತಾ, ಇಂದು ನಮ್ಮ ಶಾಸ್ತ್ರವಿತ್ತು, ಆದ್ದರಿಂದ ಏನಾದರೂ ಉಡುಗೊರೆ ನೀಡುವುದು ಅಗತ್ಯವಾಗಿತ್ತು, ಅದಕ್ಕಾಗಿಯೇ ಎಂದು ಹೇಳಿದಳು. ಅವಳು ಇನ್ನೂ ಮಾತನಾಡುತ್ತಿದ್ದಾಗಲೇ ಧ್ರುವ ಆ ಪೆಟ್ಟಿಗೆಯನ್ನು ಒಂದೇ ಏಟಿಗೆ ಕೆಳಗೆ ನೆಲದ ಮೇಲೆ ಎಸೆದು, ಆದರೆ ನನಗೆ ಇದು ಬೇಡ ಮತ್ತು ಇನ್ನು ಮುಂದೆ ನಿಮ್ಮ ಅಮ್ಮನಿಗೆ ಅರ್ಥ ಮಾಡಿಸು. ಧ್ರುವ ರಾಣ ಅವನ ವಸ್ತುಗಳನ್ನು ಬೇರೆಯವರು ಮುಟ್ಟುವುದನ್ನು ಇಷ್ಟಪಡುವುದಿಲ್ಲ ಮತ್ತು ಧ್ರುವ ರಾಣ ಸ್ವತಃ ಬೇರೆಯವರ ವಸ್ತುಗಳನ್ನು ಮುಟ್ಟುವುದಿಲ್ಲ. ಬೇರೆಯವರಿಂದ ಉಡುಗೊರೆ ಪಡೆಯುವುದು ದೂರದ ಮಾತು. ನನಗೆ ಈ ಮದುವೆಯಲ್ಲಿ ಯಾವುದೇ ಆಸಕ್ತಿ ಇರಲಿಲ್ಲ ಮತ್ತು ಈ ಸಮಾರಂಭದಲ್ಲಿಯೂ ಇರಲಿಲ್ಲ. ನಾನು ಕೇವಲ ಅಮ್ಮನ ಮಾತಿಗೆ ನಿನ್ನೊಂದಿಗೆ ಗ್ರೋವರ್ ಮ್ಯಾನ್ಷನ್ಗೆ ಹೋಗಿದ್ದೆ ಎಂದು ಹೇಳಿದನು. ಮುಂದುವರಿಯುವುದು.